ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬಲೀಕರಣ ಕ್ರೀಡಾ ಇಲಾಖೆ ವತಿಯಿಂದ ನಮ್ಮದು 1 ಮತ್ತು 2 ಮಳಿಗೆ ಅಂಗಡಿಗಳು ಮತ್ತು ಸುಮಾರು 60 ಅಂಗಡಿಗಳ ಮಳಿಗೆಗಳನ್ನು ಏನು ಹರಾಜು ಆದಾಗ ನಮಗೆ 6,50,000 ಬೀಡನ್ನು ನಾನು ಕರೆದು ಮಾಡಿದ್ವಿ. ತದನಂತರಗಳ 1-2 ವರ್ಷಗಳ ಕಾಲ ಕರೋನಾ ಬಂತು. ಅದಾದ ನಂತರ ಮತ್ತೆ ಏನು ಈ ಮೆಟ್ಲು ಕೆಳಗಡೆ ಇರೋದು ಅಂಗಡಿ 1,500 ರೂಪಾಯಿಗೆ ಸರ್ಕಾರ ನಿಗದಿ ಫಿಕ್ಸ್ ಆಯಿತು. ಈಗ ಇದೇ ತಿಂಗಳಿನಲ್ಲಿ ಎಲ್ಲ ಬಾಡಿಗೆಗಳು ಕಟ್ಟಬೇಕು ಅಂತ ಹೇಳಿದ್ರು. ಅದರಿಂದ ನಾವು 2 ವರ್ಷಗಳದ್ದು ಬಾಡಿಗೆಗಳನ್ನು ಕಟ್ಟಿದ್ದೀವಿ. ತದನಂತರ ಅದರ ಹಿಂದೆ 2 ವರ್ಷಗಳನ್ನ ಬಾಡಿಗೆಗಳನ್ನ ಏನು ಬಾಕಿ ಇತ್ತು ಅದೆಲ್ಲ ಕಟ್ಟಿದ್ದೀವಿ. ಈಗ ನಮಗೆ ವ್ಯಾಪಾರಗಳನ್ನು ಮಾಡಿಕೊಡದೆ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನು ಬಿಡದೆ ತಿಂಗಳಿಗೆ 4 ಸತಿ 5 ಸತಿ ಏನು ಬೀಗ ಆಗೋಕ್ಕೆ ಇಲಾಖೆಯವರು ಬರ್ತಾ ಇದ್ದಾರೆ. ಅದರಿಂದ ನಮಗೆ ಭಾಳ ಮುಜುಗರ ಆಗಿದೆ ಮತ್ತು ಅವಮಾನ ಕೂಡ ಆಗಿದೆ. ಏನು ಇವತ್ತು ಇದೇ ತಿಂಗಳಲ್ಲಿ 22,000 ರೂಪಾಯಿ ನಾನು 2 ವರ್ಷದ್ದು ಬಿಲ್ ಕೂಡ ಕಟ್ಟಿದ್ದೀನಿ. ಈ ತಿಂಗಳಲ್ಲಿ ಕಟ್ಟಿ ಮತ್ತೆ ಇವತ್ತು ಬಂದಿದ್ದಾರೆ ಬೀಗ ಹಾಕಿದೆ ಅಂತ. ಆದ್ರೂ ನಾನು ಏನು 5 ವರ್ಷಗಳದ್ದು ಬಾಡಿಗೆ ಸಮೇತ ನಾನು 30ನೇ ತಾರೀಕು 1ನೇ ತಾರೀಕು ಕಟ್ತೀನಿ ಅಂದ್ರೂ ಬೀಗ ಹಾಕೋಕ್ಕೆ ಅವರು ಉಪನಿರ್ದೇಶಕರಾದಂಥ ಏನು ಕ್ರೀಡಾ ಇಲಾಖೆಯವರು ಅವ್ರ ಆಜ್ಞೆ ಅಂತೇಳಿ ಪೊಲೀಸ್ ಅವ್ರನ್ನ ಇಲ್ಲಿ ಕಳಿಸಿ ನಮ್ಮನ್ನು ಅವಮಾನ ಮಾಡೋದಕ್ಕೆ ಅವರು ಇವತ್ತು ನಮ್ಮನ್ನು ಆಚೆಗೆ ಬನ್ನಿ ಅಂತೇಳಿ ಬೀಗ ಹಾಕೋದಕ್ಕೆ ಬಂದಿದ್ದರು. ಅದರ ಕಾರಣ ಭಾಳಷ್ಟು ನಮಗೆ ಹಿಂಸೆ ಮಾಡ್ತಾ ಇದ್ದಾರೆ, ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಅದರಿಂದ ನಾನು ಏನು ಉಪನಿರ್ದೇಶಕರ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ನಾನು ಅಂಗಡಿ ದುಡ್ಡು ನಾನು ಯಾವುದೇ ಬಾಕಿ ಇಲ್ದಿರೋನ ಕಟ್ಕೊಳ್ತೀನಿ. ದಯವಿಟ್ಟು ನಮಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಏನು మాధ్యమದ ముఖాంతర ನಾನು మనవిಯನ್ನು తీసుకుంటాను. లేదా నేను ఆయన మీద కంప్లైంట్ తీసుకుంటాను. మీరు మాత్రం మీతో వచ్చి అంగడికి మేము ఎస్సీ రిజర్వేషన్లో కూర్చోవడానికి మాకు అవమానం చేస్తా ఉన్నారా మీరు? మీకేలా పోండా, మేము ఆయన మీద కంప్లైంట్ ఇచ్చుకుంటాం. చెప్పినారు 30 తారీఖు కట్టాలా. ಪ್ರೊಟೆಕ್ಷನ್ ಕೂಡ ರೆಡಿ ಇದ್ದೀವಿ. ಅದು ಬೀಗ ಹಾಕೋದು ಬಿಡೋದು ನಾವು ರೆಡಿ ಆಗಿದ್ದೀವಿ. ನಿಮ್ಮವ್ರಿಗೆ ಹೇಳಿ ಏನಿದೆಯೋ ಅದು ಫಾರ್ಮಾಲಿಟೀಸ್ ನಿಮ್ಮದು, ನಮಗೆ ಗೊತ್ತಾಗಲ್ಲ, ನಮ್ಗೆ ಬರೋದಿಲ್ಲ ಅದು. ನಾವಂತೂ ಪ್ರೊಟೆಕ್ಷನ್ ಕೊಡೋದು ರೆಡಿ ಆಗಿದ್ದೀವಿ. ಮಾತಾಡಿ ಅಲ್ಲ ನಾನು ಕಟ್ಟಲಿಲ್ಲ ನಾನು ನಾಳೆ ಕಟ್ತೀನಿ. ಮುಂದೆ ಏನು ಅವ್ರ ಆಸ್ತಿಗೆ ಹೋಗಿದ್ದೀನ ನಾನು. ರಿಸರ್ವೇಷನಲ್ಲಿ ಆಗಿರೋದು ಇದು. SC/ST ರಿಸರ್ವೇಷನಲ್ಲಿ ಆಗಿ ನಮಗೆ 6.5 ಲಕ್ಷ ಆಗಿದೆ. 2 ವರ್ಷ ಕೊರೋನಾದು ನಮಗೆ ಕೇಳ್ತಾನೆ ಇಲ್ಲ, ಯಾರೂ ಕೇಳ್ತಾ ಇಲ್ಲ. 2 ವರ್ಷದ್ದು ನಾಳೆ 30 ತಾರೀಕು ಕಟ್ತೀವಿ ಅಂದ್ರೂ ಸುಮ್ಮನೆ ಅವ್ರು ಬಂದು ಅರೆಸ್ಟ್ಮೆಂಟ್ ಮಾಡಿ ನೀವು ದಲಿತರು ನೀವು ಕಟ್ಟೋದಿಲ್ಲ, ಹಂಗೆ ನಮ್ಮನ್ನ ಅವಮಾನ ಮಾಡಿ ಆಚೆಗೆ ಹೋಗ್ರಿ ನೀವು ಅಂದರೆ ನಾವೇನು ಅವ್ರ ಆಸ್ತಿಗೆ ಹೋಗಿದ್ದೀವಾ? ಸರ್ಕಾರದ ಮೇಳಿಗೆ ಇದು. ರಿಸರ್ವೇಷನಲ್ಲಿ ಕೇಳ್ತಾ ಇದ್ದೀವಿ ನಾವು. ಎಷ್ಟನ್ನ ಹಿಂಸೆ ಮಾಡಬಾರ್ದು ಸರ್ ನಿಜವಾಗ್ಲೂ. ನಿಮ್ಗೆ ಹೇಳಿಲ್ವ ನೀವು ಮೊನ್ನೆ ಬೀಗ ಹಾಕ್ದಾಗ ಬಂದು 22,000 ಕಟ್ಟಿದ್ದೀವಿ ಸಾಲ ಸುಲ್ಲ ಮಾಡಿ. ಅದಿರೋದು ಮೆಟ್ಲು ಕೆಳಗಡೆ ಇದು ಅಂಗಡಿ. ಸರಿ ರೇಪು ಲಾಸ್ಟ್ ಡೇಟ್ ಬಂದಿದೆ ಸರ್, ನಾಳೆ ಬಂದಿದ್ದೆ. ಈಗ ಒಂದು ಬೀಗ ಹಾಕಲಿಲ್ಲ ಅಂತ ಯಾವತ್ತು ಆಗಲ್ಲ. ಅವತ್ತು 35 ಜನಕ್ಕೆ ಲಾಸ್ಟ್ ಡೇಟ್ ಹೇಳಿದ್ದಾರೆ. ಇವತ್ತೊಂದು ದಿನ ಅವ್ರು ಟೈಮ್ ಕೊಡಿ. ನೀವು ಯಾವತ್ತಾರ ఆఫీసర్ విశేష ఫోన్ కంప్లైంట్ ఇస్తాను. ఆయనకి ఫోన్ చేసి మన ఆయన దగ్గర పైన దీనిపైన దಸರಾಕ್ಕೆ ನೋಡಿ ಸರ್. ಮಧ್ಯಾಹ್ನ ಅವ್ರು ಬಂದಿದ್ರು, ನಾನು ಕಟ್ಟಿದ್ದೀನಿ, ಮತ್ತೆ ಬರ್ತಾ ಇದ್ದಾರೆ. ಕಟ್ಟಿಲ್ಲ ಅಂತ ಹೇಳಿಲ್ಲ. ಏನಿದೇನು ತಮಾಷೆ ಆಡ್ತಾ ಇದ್ದೀರಾ? మేము మీతో మాట్లాడుకోదు, నమ్మదేనిదప్ప అని మీరు అంటారు. మేము వాయమ్మ అదే పనిగా పోయినా నేను. ఇంకా 28 పోతా, రేపు ఉండే టైమా ఇప్పుడే కట్టానా? నాకు వచ్చి అప్పుడే వచ్చి మీరు బీగాలు వేస్తానంటే
ಮತ್ತೆ ಬನ್ನಿ ಅಂಗಡಿ ಇರ್ತಾರೆ ಫಸ್ಟ್ ಟೈಮ್ ಕಟ್ಟರೆ ಅದೇನು ಹೇಳ್ತೀಮ್ಮ ಅದೇನು ಹೇಳ್ತೀವಿ అంతా కట్టుకున్నా నేను కట్టేస్తాను నాదేం నిజం లేదు కట్టానేను కావాలా ಮೇಡಮ್ ಅವ್ರು ಬೀಜಾದಲ್ಲಿ ಬಂದಿದ್ರು ಗಲಾಟೆ ಮಾಡ್ತಾ ಇದ್ದಾರೆ ಅವ್ರು ಮೂರನೇವರು ಅವರು ಮೊನ್ನೆ 25,000 ಕಟ್ಟಿದ್ರು ಮತ್ತೆ ಕಟ್ತಿದ್ರು ನಮ್ಗೆ 25 ಕಟ್ತಿದ್ರು ಇವತ್ತು ಬಂದಿದ್ರು ಗಲಾಟೆ ಮಾಡ್ತಾ ಇದ್ದಾರೆ ಅವ್ರು ಕೇಳ್ತಾ ಇದ್ರು 29 ಒಬ್ಬರು ಕೊಟ್ಟರೆ ಎಲ್ರಿಗೂ ಕೊಡ್ಬೇಕಲ್ಲ ಅವ್ರು ಕೊಟ್ಟಿದ್ರೆ ಅವ್ರಿಗೆ ಹಾಕಿಲ್ಲ ನಮ್ಗೆ ಯಾಕೆ ಹಾಕ್ತೀರ ಅಂತ ಗಲಾಟೆ ಕೊಡ್ತಾರೆ ಹ್ಞೂ ಮೇಡಮ್ ಇವಾಗ ಒಬ್ಬರು ಕಟ್ಟಿಲ್ಲ ಒಬ್ಬರಿಗೆ ಹಾಕಿಲ್ಲ ಇನ್ನೊಬ್ರು ಹಾಕ್ಬೇಕು ಅಂತ ಹೇಳಿದ್ರೆ ಅವ್ರು ನಮ್ಮ ಮೇಲೆ ಗಲಾಟೆ ಕೊಡ್ತಾರೆ ಅವ್ರದ್ದು ಹಾಕಿಲ್ಲ ನಮ್ದಂಗೆ ಹಾಕ್ತಿರೋ ಅಂತ ಅವ್ರಿಗೇನ ಕಡಿಮೆ ಇರೋದು ನಮ್ಮದು ಅವ್ರಿಗೇನ ಕಡಿಮೆ ಇರೋದು ನಮ್ಮದು ಅಲ್ಲ ಹ್ಞೂ ಮೇಡಮ್ ಇವತ್ತು ಮೊನ್ನೆನೇ ಕಟ್ಟಿದಾರಲ್ಲ 21 ಕಟ್ಟಿದ್ದಾರೆ ಎಲ್ಲರೂ ಇವಾಗ ಮತ್ತೆ ನಾವು ಬೀಗ ಹಾಕಕ್ಕೆ ಹೋಗ್ತಾ ಇದೀವಲ್ಲ ಮೊನ್ನೆನೇ ಕಟ್ಟಿರೋದು ನಾಳೆ ನಾನು ಕಟ್ತಾ ಇದ್ದೀನಿ ಮತ್ತೆ ನನಗೆ ಒಂದು ತಿಂಗಳು ಟೈಮ್ ಕೊಡಬೇಕು ನಾಳೆ 50,000 ಕಟ್ತಾ ಇದ್ದೀನಿ ನಾನು ಯಾರನ್ನ ಬರ್ಕೊಡಿ ನನಗೆ ಅದಾಗ ನನಗೆ ಔಷಧಿ ಅಂತ ಅದಕ್ಕೆ ಏನು ಮಾಡೋದು ಹೇಳಿ ಮೇಡಮ್ ನಾನು ನಾಳೆ 50,000 ಕಟ್ತಾ ಇದ್ದೀನಿ ಮತ್ತೆ ನನಗೆ ಒಂದು ತಿಂಗಳು ಟೈಮ್ ಕೊಡಬೇಕು ಆ ಥರ ಟೈಮ್ ಕೊಟ್ಕೊಂಡು ಮಾಡ್ಕೊಂಡು ಹೋದ್ರೆ ಒಂದು ಅವಮಾನ ಮಾಡೋದಿದೆ ಎಷ್ಟು ಸಲ ಮಾಡ್ತೀರಾ ನೀವು ಒಂದು ಅಂಗಡಿ ಹಾಕಿಲ್ಲ ಅಂತ ಹೇಳಿದ್ರೆ ಅವ್ರದ್ದು ಹಾಕಿಲ್ಲ ನಮ್ದು ಯಾಕೆ ಹಾಕ್ತೀರ ಅಂತಾರೆ ಏನು ಮಾಡೋದು ಹೇಳ್ರಿ ಬರೀ ಸುಳ್ಳು ಹೇಳ್ತೀರಾ ನಾನು ನನ್ನ ಮೇಲೆ ರಿಸರ್ವೇಶನ್ ಅಲ್ಲಿ ನಮ್ಗೆ ಕೊಟ್ಟಿದ್ದೀರಾ 1, 2 ಏನೋ 7.5 ಲಕ್ಷ ಆಗಿದೆ ನಮಗೆ ಬರ್ತೀನಿ ಅಂದ್ರು ಬರಲಿಲ್ಲ ನೆಗೆಸೋಬರ್ ಬರ್ತೀನಿ ಅಂದ್ರು ಬರಲಿಲ್ಲ ಮಂಜನ ಫೋನೇನಿಲ್ಲ ಸರ್ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅವ್ರ ಮೇಲೆ ಸರ್ ಮೊನ್ನೆ ಬಂದು ಮಾತಾಡಿ ಒಬ್ರಿಗೆ ಹಾಕಿದ್ರೆ ಒಬ್ರಿಗೆ ಸೇಲ್ ಕೊಟ್ಟರೆ ಎಲ್ಲರೂ ಕೊಡಬೇಕು ಅಂತ ಒಬ್ರಿಗೆ ಬಿಟ್ಟು ಎಲ್ರಿಗೂ ಹಾಕಕ್ಕೆ ಹೋದ್ರೆ ತುಂಬ ಏನಲ್ಲ ಜನ ಹಾಕಿದ್ರೆ ಎಲ್ರಿಗೂ ಗೊತ್ತಿಲ್ಲ ಅಂದರೆ ಹಾಕಲೇಬೇಕು